ನಮಸ್ಕಾರ ಸ್ನೇಹಿತರೆ, ಮಂಜುಳಾ ಕುಕಿಂಗ್ ಆ್ಯಂಡ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ನಾನು ಬರೀ ಅಕ್ಕಿ ಹಿಟ್ಟಿನಿಂದ ಯಾವ ಥರ ಚಕ್ಲಿ ಮಾಡೋದು ಅಂತ ಹೇಳ್ತೀನಿ. ಫಸ್ಟು ಒಂದು ಲೋಟ ನೀರು ಹಾಕಿಬಿಟ್ಟು ಅದಕ್ಕೆ 2 ಚಮಚ ತುಪ್ಪ ಹಾಕಿ ಕುದಿಯೋದಕ್ಕೆ ಇಟ್ಟಿದ್ದೀನಿ. ನಾನು ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಖಾರದ ಪುಡಿ, ಉಪ್ಪು ಎಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದು ಒಂದು ಲೋಟ ನೀರಿಗೆ 2 ಲೋಟ ಅಕ್ಕಿ ಹಿಟ್ಟು ಹಾಕಬೇಕು. ಇದಕ್ಕೆ ಖಾರದ ಪುಡಿ, ಉಪ್ಪು, ಜೀರಿಗೆ, ಅಜ್ವಾನ ಎಲ್ಲ ಹಾಕಿಬಿಟ್ಟು ಸುಮ್ಮನೆ ಹಿಂಗೆ ತಿರುಗಿಬಿಟ್ರೆ ಸಾಕು. ಕುದಿಯೋ ನೀರಿಗೆ ಹಾಕ್ಬಿಟ್ಟು ತುಂಬ ಚೆನ್ನಾಗಿರ್ತವೆ ಚಕ್ಲಿ. ಇದಕ್ಕೇನು ಪುಟಾಣಿ ಕಡಲೆ ಪುಡಿ ಬೇಡ, ಏನು ಬೇಡ, ಮೈದಾ ಹಿಟ್ಟು ಬೇಡ, ಏನು ಬೇಡ, ಬರೀ ಅಕ್ಕಿ ಹಿಟ್ಟಿಂದು ಚೆನ್ನಾಗಿರ್ತವೆ. ಈ ಥರ ಚೆನ್ನಾಗೆ ತಿರುಗಬೇಕು. ಅದು ಹಿಟ್ಟು ನೀರಿನಲ್ಲಿ ಮಿಕ್ಸ್ ಆಗೋವರೆಗೂ ಸ್ವಲ್ಪ ಅಳ್ಳೋದಕ್ಕೆ ಬಿಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿರ್ತವೆ ಚಕ್ಲಿ. ಈ ಥರ ಮಾಡೋದ್ರಿಂದ ಸ್ವಲ್ಪ ಒಂದು 5 ನಿಮಿಷ ಮುಚ್ಚಿಬಿಟ್ಟು ಅಳ್ಳೋದಕ್ಕೆ ಬಿಡೋಣ. ಈಗ 5 ನಿಮಿಷ ಹಂಗೆ ಬಿಡೋಣ. ಈಗ ತಣ್ಣಗಾಗೋಕ್ಕೆ ಬಿಟ್ಟಿದ್ದೆ, ಈಗ ತಣ್ಣಗಾಗಿದೆ. ಈಗ ಇದನ್ನು ಬೇರೆ ತಟ್ಟೆಗೆ ತಕ್ಕೊಳ್ತೀನಿ. 1 ಲೋಟ ನೀರಿಗೆ 2 ಲೋಟ ಅಕ್ಕಿ ಹಿಟ್ಟು ಹಾಕಿದ್ರೆ ಆಯಿತು. ಅದಕ್ಕೆ ಸ್ವಲ್ಪ ತುಪ್ಪ, ಖಾರದ ಪುಡಿ, ಇಲ್ಲ ಬೆಣ್ಣೆನಾದರೂ ಹಾಕ್ರಿ, ಇಲ್ಲ ಎಣ್ಣೆನಾದರೂ ಹಾಕ್ರಿ, ಉಪ್ಪು, ಎಳ್ಳು ಹಾಕಿಲ್ಲ ನಾನು, ನೀವು ಬೇಕಾದ್ರೆ ಎಳ್ಳು ಹಾಕ್ಕೋಬೋದು, ಜೀರಿಗೆ, ಅಜ್ವಾನ ಎಲ್ಲ ಇದಕ್ಕೆ ಮಿಕ್ಸ್ ಮಾಡಿಬಿಡ್ಬೇಕು ಒಂದೇ ಸಾರಿ. ಇದನ್ನು ಚೆನ್ನಾಗಿ ನಾದ್ಕೋಬೇಕು. ಇದು ನಾದ್ಕೋಬೇಕಾದ್ರೆ ಸ್ವಲ್ಪ ಗಟ್ಟಿ ಆದರೆ ಬಿಸಿನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಇದಕ್ಕೂ ತಣ್ಣೀರು ಬೇಡ. ಕ್ರಿಸ್ಪಿಯಾಗಿ ಚಕ್ಲಿ ಚೆನ್ನಾಗಿರ್ತವೆ. ಈಗ ಚೆನ್ನಾಗಿ ನಾದ್ಕೊಳ್ಳೋಣ. ಈ ರೊಟ್ಟಿ ಹಿಟ್ಟಿನ ಥರ ನಾದ್ಕೋಬೇಕು ಚೆನ್ನಾಗೆ. ಇವತ್ತರ ಡಿಫ್ರೆಂಟಾಗಿ ಚೆನ್ನಾಗಿರ್ತವೆ ಚಕ್ಲಿ. ಚೆನ್ನಾಗಿ ನಾದಿದ್ರೆ ಚಕ್ಲಿ ಕಟ್ಟಾಗಲ್ಲ, ಚೆನ್ನಾಗಿ ದುಂಡುಗೆ ಚೆನ್ನಾಗಿ ಬರ್ತವೆ. ಈಗ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಈಗ ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಈಗ ಚಕ್ಲಿ ಮಾಡೋಣ. ಸ್ವಲ್ಪ ಇದಕ್ಕೆ ಎಣ್ಣೆ ಹಚ್ಕೋಬೇಕು ಒಳಗಡೆ ಚಕ್ಲಿ ಒರಳಿಗೆ. ಈ ಥರ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ. ಈಗ ಹಿಟ್ಟು ತಗೊಂಡ್ಬಿಟ್ಟು ಇದರಲ್ಲಿ ಇಟ್ಬಿಟ್ಟು ಒತ್ತೋಣ. ನನ್ನ ವಿಡಿಯೋ ನೋಡ್ತಿರೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ, ನನಗೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಎಲ್ಲ ವೆರೈಟಿನಲ್ಲೂ ಮಾಡ್ಬೋದು ಚಕ್ಲಿನ. ಕಡಲೆ ಹಿಟ್ಟು ಹಾಕಿ ಮಾಡ್ಬೋದು. ಈಗ ಪೇಪರಲ್ಲಿ ತೆಗಿಯೋಕ್ಕಾಗಲಿಲ್ಲ ಅಂದರೆ ಈ ಥರ ಜಾಲರದಲ್ಲೇ ಈ ಥರ ಒತ್ತಿಬಿಟ್ಟು ಇದನ್ನೇ ಎಣ್ಣೆಯಲ್ಲಿ ಬಿಡ್ಬೋದು. ಪೇಪರಲ್ಲಿ ಕಟ್ಟಾಗ್ತವೆ ಅಂದರೆ ಪೂಜೆಗೆಲ್ಲ ಇಡೋದಕ್ಕೆ ಈ ಥರ ದೊಡ್ಡದಾಗಿರ್ಬೇಕಲ್ವ, ಅದಕ್ಕೋಸ್ಕರ ಈ ಥರ ಜಾಲರ ಚೌಟ್ನಲ್ಲೇ ಒತ್ತಿಬಿಟ್ಟು ಸ್ವಲ್ಪ ಬರೀ ಅಕ್ಕಿಟ್ಟಾಗಿರೋದ್ರಿಂದ ಸ್ವಲ್ಪ ಕಟ್ಟಾಗ್ತವೆ. ಸೂಕ್ಷ್ಮಗೆ ಇವನ್ನ ಚಕ್ಲಿ ಒತ್ತಬೇಕು. ಆ ಎಡ್ಜನ್ನ ಒಂದು ಸ್ವಲ್ಪ ಸೇರಿಸ್ಬೇಕು. ಅದಕ್ಕೆ ಲಾಸ್ಟ್ ಎಡ್ಜ್ ಇರುತ್ತಲ್ವ, ಇಲ್ಲಾಂದರೆ ಎಣ್ಣೆಗೆ ಬಿಟ್ಟರೆ ಬಿಚ್ಕೊಬಿಡುತ್ತೆ. ಅದಕ್ಕೋಸ್ಕರ ಈಗ ಕವರ್ ಮೇಲೂ ಒತ್ತಾ ಇದ್ದೀನಿ. ಚೆನ್ನಾಗಿ ನಾದ್ಕೊಂಡ್ರೆ ಹಿಟ್ಟು ಕಟ್ಟಾಗೋದಿಲ್ಲ, ಚಕ್ಲಿ ಚೆನ್ನಾಗಿ ಬರ್ತವೆ ದೊಡ್ಡದಾಗಿ. ಬರೀ ಅಕ್ಕಿ ಹಿಟ್ಟಾಗಿರೋದ್ರಿಂದ ಸ್ವಲ್ಪ ಕಟ್ಟಾಗ್ತವೆ. 1-2 ಸ್ಟಾರ್ಟಿಂಗ್ ಹಂಗೆ ಆಗ್ತವೆ, ಆಮೇಲೇನು ಕಟ್ಟಾಗೋದಿಲ್ಲ, ಚಕ್ಲಿ ಚೆನ್ನಾಗಿ ಬರ್ತವೆ. ಈ ಥರ ಚಿಕ್ಕ ಒತ್ಕೊಂಡ್ರೆ ಹಾಕೋದಕ್ಕೆ ಈಸಿ ಆಗುತ್ತೆ, ಎಣ್ಣೆಗೆ ಹಾಕೋದಕ್ಕೆ. ಇಲ್ಲ ಪೂಜೆಗೆ ಏನಾದರೂ ಇಡಬೇಕು ಅಂದರೆ ದೊಡ್ಡ ಒತ್ತಬೇಕು ಚಕ್ಲಿನ. ಇದು ದೊಡ್ಡವು ಬೇಕು ಅಂದರೆ ಮತ್ತೆ ಇದರಲ್ಲೇ ಒತ್ಕೋಬೇಕು. ಈ ಥರ ಹಿಟ್ಟು ಮಾತ್ರ ಚೆನ್ನಾಗಿ ನಾದ್ಕೊಳ್ಬೇಕು.
ಬರೀ ಅಕ್ಕಿ ಹಿಟ್ಟಲ್ವಾ, ಅದಕ್ಕೋಸ್ಕರ ಜಿಗಿ ಬರಬೇಕದು. ಜಿಗಿ ಬಂದರೆ ಚಕ್ಲಿ ಕಟ್ಟಾಗೋದಿಲ್ಲ, ಚೆನ್ನಾಗಿ ಬರ್ತವೆ. ಇದು ಮನೆಯದೇ ಅಕ್ಕಿ ಹಿಟ್ಟು, ಮನೆಯಲ್ಲಿ ನಾನು ಮಿಷಿನ್ಗೆ ಹಾಕ್ಸಿದ್ದೆ, ಆ ಅಕ್ಕಿ ಹಿಟ್ಟಿನಲ್ಲೇ ಮಾಡ್ತಾಯಿದ್ದೀನಿ. ಅಕ್ಕಿ ತೊಳೆದು ಹಾಕಿಬಿಟ್ಟು ಒಣಗಿಸಿ ಮಿಷಿನ್ಗೆ ಹಾಕ್ಸ್ಕೋಬೇಕು. ಅಕ್ಕಿ ಹಿಟ್ಟು ಚೆನ್ನಾಗಿರುತ್ತದು. ಈ ಥರ ಬಾಣಲಿಗೆ ಬಿಡಬೇಕು. ಹಂಗೆ ಜಾಲರಾಯಿಂದ ತಗೊಂಡ್ಬಿಟ್ಟು ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಬೇಯಿಸ್ಕೊಳ್ಬೇಕು. ಇಲ್ಲಾಂದರೆ ಮೇಗಳೆಲ್ಲ ಕೆಂಪಾಗಿಬಿಡ್ತವೆ, ಒಳಗಡೆ ಮೆತ್ತಗೆ ಇರ್ತವೆ ಚಕ್ಲಿ. ಅದಕ್ಕೋಸ್ಕರ ಭಾಳ ತಾಳ್ಮೆಗೆ ಬೇಯಿಸ್ಬೇಕು ಇವನ್ನ ಚಕ್ಲಿ ಮಾತ್ರ. ಇಲ್ಲಾಂದ್ರೆ ಒಂದು 2 ದಿವಸಕ್ಕೆ ಮೆತ್ತಗಾಗ್ಬಿಡ್ತವೆ, ಚೆನ್ನಾಗಿ ಫ್ರೈ ಮಾಡಲಿಲ್ಲ ಅಂದರೆ. ಅದಕ್ಕೋಸ್ಕರ ಆ ಗುಳ್ಗುಳ್ಳೆ ಎಲ್ಲ ನಿಂತ್ಕೋಬೇಕು. ಗುಳ್ಳೆ ಬರ್ತಾ ಇದೆಯಲ್ಲ, ಅದು ನಿಂತ್ಕೊಂಡ್ರೆ ಚಕ್ಲಿ ಬೆಂದಿದೆ ಅಂತ ಅರ್ಥ. ಒಂದೊಂದೇ ದೊಡ್ಡ ಚಕ್ಲಿ ಆಗಿರೋದ್ರಿಂದ ನಾನು ಒಂದೊಂದೇ ಹಾಕ್ತಾಯಿದ್ದೀನಿ. ಬರೀ ಅಕ್ಕಿ ಹಿಟ್ಟೊಂದೇ ಇದಕ್ಕೆ ಹಾಕಿರೋದು. ತುಂಬ ಚೆನ್ನಾಗಿ ಬಂದಿದ್ದಾವೆ ಚಕ್ಲಿ. ಲೋ ಫ್ಲೇಮಲ್ಲೇ ಈ ಥರ ಬೇಯಿಸ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಗುಳ್ಳೆ ಎಲ್ಲ ನಿಂತೋಗ್ಬೇಕು, ಅಲ್ಲಿವರೆಗೂ ಫ್ರೈ ಮಾಡಬೇಕು. ಒಂದೊಂದೇ ಹಾಕ್ಬೇಕು. ಒಂದು ಹಾಕಿದ ಮೇಲೆ ಅದು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಇನ್ನೊಂದು ಹಾಕ್ಬೇಕು, ಇಲ್ಲಾಂದರೆ 2 ಅಂಟ್ಕೊಂಡು ಬಿಡ್ತವೆ. ನಾನು ದೊಡ್ಡ ಚಕ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದೊಂದೇ ಬೇಯಿಸ್ಕೊಳ್ತಾ ಇದ್ದೀನಿ, ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ನಿಧಾನ, ಇದು ಚಕ್ಲಿ ಬೇಯಿಸೋದು ಸ್ವಲ್ಪ ತಾಳ್ಮೆ ಬೇಕು, ನಿಧಾನಕ್ಕೆ ಬೇಯಿಸ್ಕೋಬೇಕು. ಇಲ್ಲಾಂದರೆ ಒಳಗಡೆ ಮೆತ್ತಗಾಗ್ಬಿಡ್ತವೆ. 1 ದಿನ 2 ದಿನ ಆಗಿಬಿಟ್ರೆ ಚಕ್ಲಿ ಮೆತ್ತಗಾಗಿಬಿಡ್ತವೆ, ತಿನ್ನೋಕ್ಕೆ ಟೇಸ್ಟ್ ಇರೋದಿಲ್ಲ. ಕ್ರಿಸ್ಪಿಯಾಗಿದ್ದರೆ ತಿನ್ನೋದಕ್ಕೆ ರುಚಿ ಬರ್ತವೆ. ಸ್ವಲ್ಪ ನೀವು ಇನ್ನೂ ಸ್ವಲ್ಪ ಕ್ರಿಸ್ಪಿ ಬೇಕಾದ್ರೆ ಹಿಂಗೆ ಹಾಕ್ಕೋಬೋದು ಇದಕ್ಕೆ. ನಾನೇನು ಹಿಂಗೆ ಹಾಕ್ಕೊಂಡಿಲ್ಲ. ಈ ಥರ ಗುಳ್ಗುಳ್ಳೆ ಎಲ್ಲ ನಿಂತ್ಕೋಬೇಕು. ಈಗ ನೋಡಿ ಕಡಿಮೆ ಆಗ್ತಾಯಿದೆ ನೋಡಿ ಗುಳ್ಗುಳ್ಳೆ. ಫುಲ್ಲು ಫ್ರೈ ಆಗಿರುತ್ತೆ ಚಕ್ಲಿ, ಆ ಗುಳ್ಳೆ ಕಡಿಮೆ ಆದಂಗೆಲ್ಲನ. ಈಗ ಆಗಿದೆ, ಈಗ ತೆಗೆಯೋಣ. ಈಗ ಈ ಥರ ಬಿಡಬೇಕು. ದೊಡ್ಡ ಚಕ್ಲಿ ಆಗಿರೋದ್ರಿಂದ ಕೈಯಲ್ಲಿ ಹಾಕ್ಬೇಕಾದ್ರೆ ಕಟ್ಟಾಗ್ಬಿಡ್ತಾವೆ. ಅದಕ್ಕೋಸ್ಕರ ಜಾಲರದಲ್ಲೇ ಒತ್ತಿಬಿಟ್ಟು ಹಂಗೆ ಅದನ್ನು ಎಣ್ಣೆಗೆ ಬಿಟ್ಬಿಟ್ರೆ, ಈಗ ಒಂದಾದ್ಮೇಲೆ ಒಂದು ಹಾಕಿದರೆ ಈ ಥರ 2 ಚಕ್ಲಿ ಚೆನ್ನಾಗಿ ಬರ್ತವೆ, ಅಂಟ್ಕೊಳ್ಳೋದಿಲ್ಲ. ಬೇಗನೆ ಮಾಡ್ಬೋದು ಬರೀ ಅಕ್ಕಿ ಹಿಟ್ಟಿನಲ್ಲಿ ಚಕ್ಲಿನ. ಆಗಿದೆ ಈಗ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ಫ್ರೈ ಮಾಡ್ಕೋಬೇಕು.
ಈಗ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಚಕ್ಲಿ, ಕ್ರಿಸ್ಪಿಯಾಗಿ ಚೆನ್ನಾಗಿದ್ದಾವೆ ಚಕ್ಲಿ, ನೋಡೋಕ್ಕೂ ಚೆನ್ನಾಗಿದ್ದಾವೆ, ತಿನ್ನೋಕ್ಕೂ ಚೆನ್ನಾಗಿದ್ದಾವೆ, ಕ್ರಿಸ್ಪಿಯಾಗಿದ್ದಾವೆ, ತುಂಬ ಚೆನ್ನಾಗಿದ್ದಾವೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ನೋಡಿ ಆ ಥರ ಚಕ್ಲಿ ಕಟ್ಟಾಗಬೇಕು, ಸೌಂಡ್ ಬರಬೇಕು. Okay, thank you friends.